ಹೌದು, ಈಗ ವೆಂಕಿ ಓದಿಲ್ಲ ಅಂತ ನಿಮ್ಮ ಮಗ ಅಂತ ನೀವು ಒಪ್ಕೊಳಕ್ಕಿಲ್ವೇ? ಅಯ್ಯಯ್ಯೋ, ಹಾಗೆ ಹೇಳಕ್ಕಾಗತ್ತೇನಮ್ಮ? ಖಂಡಿತ ಇಲ್ಲ. ನನ್ನ ಮಗ ಹೇಗಿದ್ರು ನನ್ನ ಮಗನೇ. ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅನ್ನೋದು ಗೊತ್ತಿಲ್ಲದೆ ಪಾಪ ಅಣ್ಣ ಮತ್ತೆ ಲಕ್ಷ್ಮಿ ನನ್ನ ಮಗನ ತಮ್ಮ ಹೊಟ್ಟೆಲ್ ಹುಟ್ಟಿದ ಮಗಕ್ಕಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾರೆ. ಆ ಋಣನ ನಾನು ಯಾವತ್ತೂ ತೀರಿಸೋದಕ್ಕಾಗೋದೇ ಇಲ್ಲ. ಅತ್ತೆ ತಗೊಳ್ಳಿ, ತಿಂಡಿ ಮಾಡ್ಕೊಂಡಿರಿ. ತಿಂಡಿ ತಂದಿದ್ದು ನಾನೇ ತಿನ್ನಿಸ್ತೀನಿ. ನಾನು ತಿನ್ನಿಸ್ತೀನಿ ಅಂತ ಹೇಳಿ ತಾನೇ? ನೋಡಿ ಅತ್ತೆ, ನೀವು ಬಂದಾಗಿಂದ ಇವರು ನನ್ನೇ ದೂರ ಮಾಡ್ತಾ ಇದ್ದಾರೆ. ಸರಿ ಸರಿ, ಈಗ ನೀವಿಬ್ರು ಜಗಳಾಡೋದು ನಿಲ್ಲಿಸಿ ಕೊಡಮ್ಮ, ನಾನೇ ತಿಂತೀನಿ. ಇಲ್ಲ ಇಲ್ಲ ಇಲ್ಲ, ನಾನೇ ತಿನ್ಸೋದು. ಮುಟ್ಟಿದ್ರೆ ಒದೆ ಬೀಳುತ್ತೆ. ಅತ್ತೆ ಬಾನಿ. ಓಹೋ, ಏನಿದು? ಕೂತ್ಕೋ. ಅಮ್ಮನಿಗೆ ಮಗ ಸೊಸೆ ಸೇವೆ ನಡೀತಾ ಇದೆ. ಹೂವಣ್ಣ, ನಾನೇ ತಿಂತೀನಿ ಕೊಡ್ರು ಅಂದ್ರು ಕೇಳ್ದೆ, ಇಬ್ರು ಜಗಳ ಮಾಡ್ಕೊಂಡು ತಿನ್ನಿಸ್ತಾ ಇದ್ದಾರೆ. ಒಳ್ಳೇದಾಯ್ತು ವೈದೇಹಿ. ಇಷ್ಟು ವರ್ಷ ನೀನು ಕಳ್ಕೊಂಡಿರೋದನ್ನ ಈಗಲಾದರೂ ಅನುಭವಿಸೋಕ್ಕೆ ಸಮಯ ಸಿಕ್ಕಿದೆಯಲ್ಲ, ಸಂತೋಷ ಪಡು. ಲಕ್ಷ್ಮಿ, ಈ ಸಂತೋಷಕ್ಕೆಲ್ಲ ಕಾರಣ ನೀವೇ ಅಲ್ವಾ? ಎಲ್ಲಿ ನನ್ನ ಮಗನ್ನ ನೋಡಿದೆ ನಾನು ಕಣ್ಣು ಮುಚ್ಕೊಂಡು ಬಿಡ್ತೀನೋ ಅಂದ್ಕೊಂಡಿದ್ದೆ. ನನ್ನ ಮಗನ್ನ ನೋಡೋ ಭಾಗ್ಯ ಕಲ್ಪಿಸ್ಕೊಟ್ಟಿದ್ದು ನೀವೇ ಅಲ್ವಾ ಲಕ್ಷ್ಮಿ? ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ. ಹಾಗೇನಿಲ್ಲ, ನೀನು ನಿನ್ನ ಮಗ ಒಂದಾಗಿದ್ದೀರಾ ಅಂದರೆ ಅದಕ್ಕೆ ಕಾರಣ ನಾನಲ್ಲ, ನನ್ನ ಮಗಳು ಜಾನ್ವಿ. ಪಾಪ ಅವಳು ಎಷ್ಟೊಂದು ರಿಸ್ಕ್ ತೊಗೊಂಡು ಇಷ್ಟೆಲ್ಲ ಹೋರಾಡದೆ ಹೋಗಿದ್ದಿದ್ರೆ ಇವತ್ತು ನಾವೆಲ್ಲ ಈ ಕ್ಷಣನೇ ನೋಡ್ತಿರ್ಲಿಲ್ಲ.